ತುರ್ಯಾವಸ್ಥೆ ಅಂದರೆ 46ನೇ ಶ್ಲೋಕ, 18ನೇ ಅಧ್ಯಾಯದ 46ನೇ ಶ್ಲೋಕ ಭಾಳ ಚಂದ ಹೇಳ್ತೈತಿ. ಏನು ಹೇಳ್ತಂದ್ರೆ, ಇಚ್ಛೆ ಬಂದ ಸ್ಥಳಗಳಲ್ಲಿ ತನ್ನಿಚ್ಛೆಯಂ ವಿಷಯಗಳ ಭೋಗಿಸಿಯೂ ಭೋಗಿಸದೆ ತುಚ್ಛರಾದರ ಸಂಗಕೆಯು ತಾನು ಒಚ್ಚತ್ತದೆ ಸಂಬಂಧಿಸದೆ ಮನ ಮುಚ್ಚಿ ಸಹಜ ಆನಂದದಲ್ಲಿ ಸಾಕ್ಷಾಗಿ ಇಹನ ಯೋಗೇಂದ್ರ. ಇದು ಭಾಳ ದೊಡ್ಡ ತುರ್ಯಾವಸ್ಥೆ. ಇದು ಎಲ್ಲರಿಗೂ ಗೊತ್ತಾಕಿದ್ದಿಲ್ಲ. ನನಗೊಮ್ಮೆ ಚಟ ಹಾಕಿತ್ತು. 1979-80ನೇ ಇಸ್ವಿ ಒಳಗೆ ಮುದೋಳಕ್ಕೆ ಟ್ರೈನಿಂಗ್ ಇದ್ದಾಗ ಅಂಥ ವ್ಯಕ್ತಿ ನೋಡಿದ್ನೆ. ಬಾಗಲಕೋಟೆಗೆ ಹೋಗಿದ್ನೆ. ಅಲ್ಲಿ ಬಾಗಲಕೋಟೆ ಒಳಗೆ ಲಡ್ಡು ಮುತ್ಯ ಅಂತ ಒಬ್ಬ ಅಜ್ಜ ಇದ್ದ. ನನ್ನ ಫ್ರೆಂಡ್ಸ್ ಎಲ್ಲರೂ ಮುದೋಳದಾಗ ಶಿವಕಲ್ಯಾಣ್ ಟಾಕೀಸ್ ಮಸ್ತ್ ಐತು, ಹೊಸ ಟಾಕೀಸ್, ಸಿನಿಮಾ ನೋಡು ದೊಡ್ಡ ಹವ. ಅದ್ರಾಗ ಮತ್ತು ಹೆಂಡ್ತಿ ಅಂದ್ರೆ ದೊಡ್ಡ ಸ್ವರ್ಗಕ್ಕೆ ಹೆಂಗೆ ಸಿನಿಮಾ ತೋರಿಸಿದ್ರಿ ನನ್ನ ಗಂಡ ಅಂದ್ರೆ ದೊಡ್ಡ ಹವ ಹಾಕಿದ್ರು. ಅವಾಗ ಸಿನಿಮಾ ಕರ್ಕೊಂಡು ಹೋಗ್ಯಾನಂದ್ರೆ ಆ ಒಂದು ಟ್ರೆಂಡ್ ಇದೆ. ಮತ್ತು ಫ್ರೆಂಡ್ಸ್ ಎಲ್ಲಿ ಹೋಗ್ಯಾರ ಸಿನಿಮಾ ನೋಡೋಕೆ, ದೊಡ್ಡ ಚಟ ಅದ. ನಾನು ಚಟ ಆಯ್ತಾರ ಸೂಟಿ ಬಂತಂದ್ರೆ ಅವರೆಲ್ಲರೂ ಕೂಡಿ ಇದಕ್ಕೆ ಹೋಗವ್ರ. ನಾನು ಲಡ್ಡು ಮುತ್ಯಾನ ಇದಕ್ಕೆ ಹೋಗಿದ್ದೆ. ಅಲ್ಲಿ ಹೋಗಿ ನನಗೇನು ಗೊತ್ತಾವಾಗ ಸಣ್ಣ ಹುಡುಗ, ನಾನು ಒಂದು 10 ಪೈಸಾ ಕೊಟ್ಟೆ 3 ಚುಟ್ಟ ತೊಗೋತಿದ್ನಿ. 10 ಪೈಸಾ ಕೊಟ್ಟು 3 ಚುಟ್ಟ ತೊಗೊಳ್ಳೋದು. ಆ ಪಟ್ಟಿ ಅಂಗಡಿಯಾಗ ಒಂದು 2 ಕಡ್ಡಿ ಇಸ್ಕೊಳ್ಳೋದು. ಎಲ್ಲರ ಕಡ್ಡಿ ಖಾಲಿ ಡಬ್ಬಿ ಇಸ್ಕೊಂಡು ಅದನ್ನ ಹುಡುಕಿ ತೊಗೊಂಡು ಹಾಕ್ಕೊಂಡು ಹೋಗಿ ಚುಟ್ಟ ಕೊರೆದ ಅವ್ನು ಹಚ್ತಿದ್ದ. ಚುಟ್ಟ ಸೇತ್ತಿದ್ದ, ಒಮ್ಮೆ ಉಯ್ ಅಂತ ಉಗಿತಿದ್ದ. ಮತ್ತು ಅದನ್ನು ಬೆಂಕಿ ಹಚ್ಚಿ ಅದನ್ನು ಕರಗ ಮಾಡೋದು. ಅವ್ನು ಕೊರಿ ಚುಟ್ಟ ಅಂದ್ರೆ ಭಾಳ ಇಂಟ್ರೆಸ್ಟ್. ನಾನು ನೋಡ್ತಿದ್ದೆ ಅದನ್ನು ಕರ್ರಗಿರ್ಬೇಕಾದ. ಅದರ ಮುಂದೆ ಅವ್ನು ತೋರಿಸಿ ಹಚ್ಚಿಬಿಟ್ರೆ ಅವ್ನು ಸೇರ್ತಿದ್ದ. ಒಮ್ಮೊಮ್ಮೆ ಹಂಗೆ ಮಾಡ್ತಿದ್ದ, ಒಮ್ಮೆ ಹಂಗೆ ಮಾಡ್ತಿದ್ದ. ಇವರು ಇಚ್ಛೆ ಬಂದ ಸ್ಥಳಗಳಲ್ಲಿ ತನ್ನ ಇಚ್ಛೆ ಬಂದ ಅಂದದಲ್ಲಿ ಫಿಲ್ಟರ್ ನೀರು ಕುಡಿದದ್ದು ಸಾಯ್ತಾವ, ರೋಗ ಬರ್ತತೆ. ಅವ್ನು ಗಟರ್ ನೀರು ಕುಡ್ತಿದ್ದ ಗಂಡು ಮಗ. ಇನ್ನು ಅದನ್ನೆಲ್ಲ ಹೇಳೋದು ಭಾಳ ದೊಡ್ಡದೈತಿ. ಇನ್ನು ಕೊನೆಯದಾಗಿ ನಮ್ಮ ಗುರುವಿನ ಒಂದು ಮಾತು ಹೇಳ್ತೇನೆ. 1979-80 ಅಂತಾಪುರದೊಳಗೆ ನಮ್ಮ ಮಾವುಗಳು ಮನೆ ಒಳಗೆ ನಾನು ಬಡವ್ರು ಭಾಳ ಇದ್ದೀವಿ. ಮುದೋಳದೊಳಗೆ ಶಾಲೆ ಕಲಿಯೋದು. ಅಲ್ಲಿ ನಮ್ಮ ಬೀಗರ ಊರಾಗ ಊಟಕ್ಕೆ ಹೋಗೋದು. ಅವ್ರು ಬೀಗರಟ್ಟು ಬುತ್ತಿ ಅದು ಕಳಿಸ್ತಿದ್ರು. ಮುದೋಳಕ್ಕೆ ಅಂತಾಪುರಕ್ಕೆ ಹೋಗಿದ್ನಿ. ಅಲ್ಲಿ ಈ ಪುಣ್ಯಾತ್ಮ ಗುರು ಸಿಕ್ಕ ನನಗೆ. ಗುರು ಸಿಕ್ಕ, ಗುರುವಿನ ಮಹತ್ವ, ಗುರು ಪೂರ್ಣಿಮೆ ನಾ ಯಾಕೆ ಹೆಚ್ಚು ಇಂಟ್ರೆಸ್ಟ್ ಕೊಟ್ಟು ಅಂತೀನಂದ್ರೆ ಎಷ್ಟು ಮಹತ್ವ ಐತೆ ನೋಡಿ. ಇವ ಯಾರು ಹುಡುಗ ಅಂತ ನಮ್ಮ ಮಾವನ ಕೇಳಿದವ. ಹಳ್ಯಾರಿ. ಮತ್ತು ಅವು ಹೆಮ್ಮೆಯಿಂದ ಹೇಳಿದೆ, ಸಾಲಿ ಕಲಿಯಾಕೆ ಇಲ್ಲೇ ತಂದು ಇಟ್ಕೊಂಡೇನೆ ಅಂದ. ಅವು ಪುಣ್ಯಾತ್ಮ. ನಾ ಇರೋದು ಮುದೋಳದಾಗ. ಅವು ಹವಾ ಮೇಂಟೈನ್ ಮಾಡವ ಮಾವು. ಅವನ ಮಗಳು ಬಂದಾಳ, ಆಕೆ ಹವಾ ಮೇಂಟೈನ್ ಮಾಡೋಕೆ ಇದೆ. ನಮ್ಮ ಮತ್ತಕ್ಕೆ ಬಂದು ದೊಡ್ಡಮಗೆ ಹೇಳಿ ಅಂಥೇಳಿ ಇರ್ತೈತೆ. ಪ್ರೀತಿ ಅದ, ಪ್ರೀತಿಯಿಂದ ಅಂತೇನೆ ಇರಲಿ. ಹಾಂ, ಅಲ್ಲಿ ಅದಕ್ಕಲ್ಲ ಬಾಯಲ್ಲಿ ಕುಂಡ್ರಂದು ನೀನು ಇಲ್ಲೇ ಅರಿವಿ ತಗೋ, ಸ್ನಾನ ಮಾಡಿ ಬಾ. ಗುರು ಶ್ರದ್ಧಾನಂದ ಅಪ್ಪ ಮಾಡೋ ಜಳಕ ಮಾಡೋ ಕೈ ಮಾಡ್ತಿದ್ರು. ಜಳಕ ಮಾಡಿಬಾರ್ದು. ಹೋಗಿ ಹೋಗಿ ಹೋಗು ಬಾಯಲ್ಲಿ ಅಂತ ನಮ್ಮ ಮಾವನ ಕೇಳಿದ್ರು. ಬಾಯಲ್ಲಿ ಅವಾಗ ಲುಂಗಿ